ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಿದ್ದೀನಿ. ಏನು ಗೊತ್ತುಂಟಾ, ಎಜುಕೇಷನ್ ಬಗ್ಗೆ ಕೇಳಿದ್ರಲ್ಲ. ಎಜುಕೇಷನ್ ಬಗ್ಗೆ ಅಂದರೆ ನೀವು ನರ್ಸಿಂಗಿಗೆ ಬರೋದಾದರೆ, ಹೋಮ್ ನರ್ಸಿಗೆ ಬರೋದಾದರೆ ಕಡ್ಡಾಯವಾಗಿ ನಿಮಗೆ ಇಂಗ್ಲೀಷ್ ಬೇಕೇ ಬೇಕು. ಆಮೇಲೆ ಏನಂದರೆ ಒಂದು 10th ಆದರೂ ಆಗಿರಲೇಬೇಕು, ಖಂಡಿತ ಆಗಿರಲೇಬೇಕು ಹಾಗಿದೆ. ಮತ್ತು ಕನ್ಸ್ಟ್ರಕ್ಷನ್ ವರ್ಕಿಗೆ ಆಗಲಿ, ಸೂಪರ್ ಮಾರ್ಕೆಟ್ಗೆ ಬರುವವರಿಗೆ ಆಗಲಿ, ಮತ್ತು ಫುಡ್ ಫ್ಯಾಕ್ಟ್ರಿಗಳಿಗೆ ಬರುವವರಿಗೆ ಆಗಲಿ, ಮೆಟ್ರೋ, ಅದಕ್ಕೆಲ್ಲ ಬೇರೆ ಬೇರೆ ರೀತಿಯ ಹೆಸರುಗಳುಂಟು. CNA ಅಂತ ಎಂತೆಲ್ಲ ಹೆಸರುಗಳೆಲ್ಲ ಹೇಳ್ತಾರೆ. ಅಂಥದಕ್ಕೆಲ್ಲ ಬರುವುದಕ್ಕೆ ಎಜುಕೇಷನ್ ಸಹ ಇಂಪಾರ್ಟೆಂಟ್ ಅಲ್ಲ, ಮತ್ತು ಇಂಗ್ಲೀಷು ಸಹ ತುಂಬ ಇಂಪಾರ್ಟೆಂಟ್ ಅಲ್ಲ. ಇಂಗ್ಲೀಷ್ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಬೇರೆ ಊರಿಗೆ ಬರುವಾಗ ನಮಗೆ ಇಲ್ಲಿ ಯಾರೂ ಹೆಲ್ಪ್ ಮಾಡೋಕ್ಕೆ ಇರಲ್ಲ. ಅಂದರೆ ಫಸ್ಟ್ ಬರುವಾಗ ನಮಗೆ ಯಾರ್ದು ಪರಿಚಯ ಇರಲ್ಲ, ಆಗ ನಮಗೆ ಯಾರು ಇರಲಿ ಗೊತ್ತಿರಲ್ಲ. ಒಬ್ಬರ ಜೊತೆ ಮಾತಾಡಬೇಕು ಅಂದರೆ ನಮಗೆ ಇಂಗ್ಲೀಷ್ ಬರಬೇಕು. ಇಂಗ್ಲೀಷ್ ಇದ್ದರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ನಾನು. ಮತ್ತು ಡೈರೆಕ್ಟಾಗಿ ಮೆಸೇಜ್ ಕೆಲವು ಜನಂದು ಹಾಕಿದ್ದಾರೆ. ಏನಂದರೆ, ಮೇಡಮ್ ಸೂಪರ್ ಮಾರ್ಕೆಟ್ಗೆ ಇಂಗ್ಲೀಷ್ ಬೇಕಾ, ಎಜುಕೇಷನ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಏಜೆನ್ಸಿ ಮುಖಾಂತರ ಬಂದವರು ಸುಮಾರೊಂದು ಜನ, ಟ್ರಾವೆಲ್ ಟಚ್ ಏಜೆನ್ಸಿಯಿಂದ ಬಂದವರು 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್ನವರು ಸಹ ಎಲ್ಲ ಬಂದಿದ್ದಾರೆ. 10th ಆದವರು ಬಂದಿದ್ದಾರೆ, PUC ಆದವರು ಬಂದಿದ್ದಾರೆ, ಡಿಗ್ರಿ ಆದವರು ಬಂದಿದ್ದಾರೆ. ಆಮೇಲೆ ವಿಷಯ ಏನು ಅಂದರೆ, ಎಜುಕೇಷನ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಒಂದು 9th 8th ಇದ್ದರೆ ಸಾಕು. ಆಮೇಲೆ ಮತ್ತೊಂದು ವಿಷಯ ಏನು ಹೇಳ್ತಾ ಇದ್ದೀನಿ ಅಂದರೆ, ಇಂಗ್ಲೀಷ್ ಅಲ್ಪ ಸ್ವಲ್ಪ ಬಂದರೆ ಸಾಕು. ಇಂಗ್ಲೀಷ್ ಕರೆಕ್ಟಾಗಿ ತುಂಬ ಕ್ಲಿಯರಾಗಿ ಬರಬೇಕು ಅಂತ ಇಲ್ಲ. ಯಾಕಂದರೆ ಜನರಲ್ ವರ್ಕ್ಗೆ ತಗೊಂಡು ಬರೋದು, ಸೂಪರ್ ಮಾರ್ಕೆಟ್ ಆಗಲಿ ಅಥವಾ ಕನ್ಸ್ಟ್ರಕ್ಷನಿಗೆ ಆಗಲಿ ಜನರಲ್ ವರ್ಕಿಗೆ ತಗೊಂಡು ಬರ್ತಾರೆ. ಸೊ ಅದರಿಂದ ಇಂಗ್ಲೀಷ್ ಅಷ್ಟು ಪರ್ಫೆಕ್ಟಾಗಿ ಬರಬೇಕಂತ ಏನೂ ಇಲ್ಲ ನಿಮಗೆ. ಇನ್ನು ಕೆಲವೊಂದು ಜನ ಇಲ್ಲಿ ಬಂದರೆ ನಮ್ಮದು ಗೂಗಲ್ ಪೇದು, ಫೋನ್ಪೇದು, ಆಮೇಲೆ ಸಿಮ್ ಕಾರ್ಡ್, ನಮ್ಮದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರುತ್ತೆ, ಅದು ಅಲ್ಲಿ ಸಿಮ್ ಯಾವ್ದು ಯೂಸ್ ಮಾಡೋದು ಅಂತೆಲ್ಲ ಕೇಳಿದರು. ಓಕೆ, ಎಲ್ಲ ನಾನು ಎಕ್ಸ್ಪ್ಲೈನ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೇನೆ. ನಿಮಗೆ ಏಜೆನ್ಸಿದ್ದು ನಂಬರ್ಸ್ ನಾನು ಶೇರ್ ಮಾಡ್ತೇನೆ. ನೀವು 4 ಕಾರ್ನರ್ಗಾದರೂ ಹೋಗ್ಬೋದು, ಟ್ರಾವೆಲ್ ಟಚ್ಗಾದರೂ ಹೋಗ್ಬೋದು. ಇಷ್ಟ ನಿಮಗೆ. ಆ ಏಜೆನ್ಸಿನೂ ಒಳ್ಳೆಯದಿದೆ, ಈ ಏಜೆನ್ಸಿನೂ ಒಳ್ಳೆಯದಿದೆ. 2 ಏಜೆನ್ಸಿನೂ ಜೆನ್ಯೂನು. ನಾನು ಹೇಳೋದೇನೆಂದರೆ, ಸಿಂಗಲ್ ಏಜೆಂಟ್ಗಳಿಗೆ ದುಡ್ಡು ಕೊಟ್ಟು ಎಲ್ಲ ಬರೋದಕ್ಕಿಂತ ಇದೆಲ್ಲ ಕಂಪ್ನಿಗಳು, ಅಂದರೆ ಏಜೆನ್ಸಿಗಳು, ದೊಡ್ಡ ಏಜೆನ್ಸಿಗಳು, ಇದನ್ನು ಸಣ್ಣ ಏಜೆನ್ಸಿ ಅಲ್ಲ. ಮತ್ತು ತುಂಬ ಇಲ್ಲಿ ಬರೋಕ್ಕೆ ಆಗಲ್ಲ, ಕಷ್ಟ ಅಂತ ಹೇಳೋರಿಗೆ ಬೇರೆ ಕಡೆಗೆ ಸಹ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ನಿಮಗೆ ಒಂದು ವೇಳೆ ನಿಮಗೆ ದುಬೈಗೆ ಹೋಗ್ಬೋದು, ಅಥವಾ ಸೌದಿ ಅರೇಬಿಯಾ, ಕುವೈತ್, ಅಲ್ಲಿಗೂ ಸಹ ಎಲ್ಲ ಹೆಲ್ಪ್ ಮಾಡ್ತಾರೆ. ನೋಡಿ, ಒಂದು ಸರಿ ಏಜೆನ್ಸಿಗೆ ಡೈರೆಕ್ಟಾಗಿ ಮಾತಾಡಿ ಒಮ್ಮೆ ಹೋಗಿ ಬನ್ನಿ ಏಜೆನ್ಸಿಗೆ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.